ಬಿ ಜೆ ಪಿಯವರು ತಮ್ಮ ಹೋರಾಟವನ್ನು ಇಷ್ಟಕ್ಕೆ ಬಿಡಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತಷ್ಟು ಮಗದಷ್ಟು ಒತ್ತಡಗಳನ್ನು ಹಾಕಬೇಕು, ಕ್ಷಮೆ ಕೇಳುವಂತೆ ಮಾಡಬೇಕು ಅನ್ನೋದು ಅವರ ಹೋರಾಟ. ಬಂಧನಕ್ಕಷ್ಟೇ ಸುಮ್ಮನಾಗದಿರೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಹೇರೋದಕ್ಕೆ ಪ್ಲಾನ್. FSL ವರದಿ ಬಹಿರಂಗಕ್ಕೆ ಬಿಜೆಪಿ ನಾಯಕರ ಒತ್ತಡ. ನಾಜೀರ್ ಹುಸೇನ್ ವಿಚಾರಣೆಯಾಗಬೇಕು, ಕ್ಷಮೆ ಕೋರಬೇಕು. ಮಾಧ್ಯಮಗಳ ವರದಿಯನ್ನು ಶಂಕಿಸಿದ್ದಕ್ಕೆ ಸಚಿವರು ಕ್ಷಮೆ ಕೇಳಬೇಕು. ಕರ್ತವ್ಯ ಲೋಪ ಎಸಗಿದ ಪೊಲೀಸರ ಅಮಾನತು ಮಾಡಬೇಕು. ಈ ಎಲ್ಲವೂ ಆಗಬೇಕು ಅಂತ ರಾಜ್ಯ ಸರ್ಕಾರಕ್ಕೆ 2 ದಿನಗಳ ಗಡುವನ್ನು ಕೇಸರಿ ಪಡೆ ಈಗ ಕೊಟ್ಟಿದೆ. ಒಂದು ವೇಳೆ ಇದನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ಹೋರಾಟವನ್ನು ಮಾಡ್ತೀವಿ ಅಂತ ಬಿಜೆಪಿಯವರು ಈಗಾಗಲೇ ತೀರ್ಮಾನವನ್ನು ಮಾಡಿಕೊಂಡು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಸಂಘಟಿತವಾಗಿ ಬಿಜೆಪಿಯವರು ಸರ್ಕಾರದ ವಿರುದ್ಧ ಈ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರಾ? ಎಲ್ಲರೂ ಒಗ್ಗಟ್ಟುತನ ಪ್ರದರ್ಶಿಸ್ತಾ ಇದ್ದಾರಾ? ಅದರ ಆ ಒತ್ತಡ ತಂತ್ರಗಾರಿಕೆ ಏನು ಸರ್ಕಾರದ ಮೇಲೆ? ಅರುಣ್, ಪಾಕ್ ಪರ ಘೋಷಣೆ ಸಂದರ್ಭದಲ್ಲಿ ಮಾಧ್ಯಮಗಳು, ಅದರಲ್ಲೂ ಕನ್ನಡ ಮಾಧ್ಯಮಗಳ ಮೇಲೇನೆ ಸರ್ಕಾರದ ಸಚಿವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿಯ ಹೋರಾಟಕ್ಕೆ ಕೂಡ ಮಾಧ್ಯಮಗಳ ವರದಿನೇ ಒಂದು ರೀತಿಯಲ್ಲಿ ಆಧಾರ, ಬೆನ್ನೆಲುಬು. ಆ ಹಿನ್ನೆಲೆಯಲ್ಲೇ ಬಿಜೆಪಿ ಈಗ ಒಂದಷ್ಟು ಬೇಡಿಕೆಗಳು, ಅಂದ್ರೆ ಒತ್ತಾಯಗಳು, ಆ ಮೂಲಕ ಕಾಂಗ್ರೆಸ್ಗೆ ಮುಜುಗರ ತರಬೇಕು ಅನ್ನುವಂತಹ ಒಂದು ಪ್ಲಾನ್. ಏನು, ಈಗ FSL ವರದಿ ಆಧರಿಸಿ 3 ಆರೋಪಿಗಳನ್ನ ಬಂಧನ ಮಾಡಿದೆ ಸರ್ಕಾರ. ಆದರೆ FSL ವರದಿ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. FSL ವರದಿಯಲ್ಲಿ ಪಾಕ್ ಪರ ಘೋಷಣೆಗೆ ಹೋಗಿರೋದು ಸ್ಪಷ್ಟ ಆಗಿದೆ, ದೃಢ ಆಗಿದೆ. ಅದನ್ನು ಬಿಡುಗಡೆ ಮಾಡಿದ್ರೆ ಮುಜುಗರ ಆಗುತ್ತೆ ಅನ್ನುವಂತಹ ಕಾರಣ ಸರ್ಕಾರದ ಬಳಿ ಇದೆ. ಆದರೆ ಅದನ್ನು ಬಿಡುಗಡೆ ಮಾಡಿ ಅನ್ನುವಂಥ ಒತ್ತಾಯ ಬಿಜೆಪಿ ಅವ್ರದ್ದು. ಅದು ಬಿಡುಗಡೆ ಆದ್ರೆ ಬಹುತೇಕ ಮಾಧ್ಯಮಗಳು ಮತ್ತೆ ಬಿಜೆಪಿ ಮಾಡ್ತಾ ಇದ್ದಂತ ಆರೋಪ ಖಚಿತ ಆಗುತ್ತೆ. ಆ ಹಿನ್ನೆಲೆಯಲ್ಲೇ ವರದಿ ಬಿಡುಗಡೆ ಮಾಡಿ ಅನ್ನುವಂಥದ್ದು ಒಂದು ಒತ್ತಾಯ. ಇನ್ನೊಂದು, ನಾಸೀರ್ ಹುಸೇನ್ ಅವರ ಮೇಲೂ ಕೂಡ ಮೊಕದ್ದಮೆ ಹಾಕಬೇಕು. ಅವರು ಕೂಡ ಒಂದು ರೀತಿಯಲ್ಲಿ ಪಾಕ್ ಪರ ಘೋಷಣೆ ಏನ್ ಹೋಗಿದ್ದಾರೆ ಅವ್ರ ಪರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಮಾಧ್ಯಮಗಳಿಗೆ ಅವಹೇಳನಕಾರಿಯಾಗಿ ಮಾಧ್ಯಮಗಳನ್ನ ಒಂದು ರೀತಿಯಲ್ಲಿ ತುಚ್ಛವಾಗಿ ಮಾತಾಡೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಹಾಗಾಗಿ ಅವರು ಕ್ಷಮೆ ಕೇಳಬೇಕು, ಜೊತೆಗೆ ಅವ್ರ ವಿರುದ್ಧ ಕ್ರಮ ಆಗಬೇಕು, ಕಾನೂನು ಕ್ರಮ ಅನ್ನುವಂಥದ್ದು. ಇನ್ನು ಕೆಲವು ಸಚಿವರು ಎಡವಟ್ಟುಗಳ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಘೋಷಣೆ ಕೂಗೇ ಇಲ್ಲ ಅಂತ ಸಾಬೀತು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅನ್ನುವಂಥದ್ದು. ಅವತ್ತು ವಿಧಾನಸೌಧದಲ್ಲಿ ಯಾರೆಲ್ಲ ಡ್ಯೂಟಿಲಿದ್ರು ಪೊಲೀಸ್ ಆಫೀಸರ್ಗಳು ಅವರ ಅಮಾನತಾಗಬೇಕು ಅನ್ನುವಂತಹ ಬೇಡಿಕೆಗಳನ್ನ, ಜೊತೆಗೆ ಈ ಆರೋಪಿಗಳು ಬಂಧನ ಆಗಿದ್ದಾರೆ, ದೇಶದ್ರೋಹ ಕೇಸ್ ಹಾಕಬೇಕು ಇವ್ರ ವಿರುದ್ಧ, ಜೊತೆಗೆ ಇನ್ನು ಮುಂದೆ ಆಗಬಾರ್ದು ಈ ತರ ಘಟನೆ ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂತಹ ಒಂದಷ್ಟು ಒತ್ತಾಯಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೆ. ಸರ್ಕಾರವನ್ನ ಒಂದು ರೀತಿಯಲ್ಲಿ ಬಡಪಟ್ಟಿಗೆ ನಡು ಬಗ್ಗಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ಬಂದ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಇವರ ಒತ್ತಾಯಕ್ಕೆ ಸರ್ಕಾರ ಮಣಿಬೇಕಲ್ಲ, ಇದನ್ನ ಒಂಥರ ಪ್ರತಿಷ್ಠೆಯಾಗಿ ತಗೊಂಡು ನೀವೇನು ಹೇಳಿದ್ರು ಮಾಡಲ್ಲ ಅಂತ ಆಗ್ಬಿಟ್ರೆ, ಯಾಕೆಂದರೆ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಈಗಾಗಲೇ ಮುಜುಗರ ಆಗೋಗಿದೆ. ಅವರಿಲ್ಲ ಅಂದ್ಕೊಂಡ್ರು ಇಡೀ ರಾಜ್ಯದ ಜನರಿಗೆ ಗೊತ್ತು ಸರ್ಕಾರಕ್ಕೆ ಮುಜುಗರ ಆಗಿದೆ. ಹಾಗಾಗಿ ಬಿ ಜೆ ಪಿ ವಿರುದ್ಧ ಕೋಪ ತೀರಿಸ್ಕೊಳ್ಳೋಕೆ ಹೋದರೆ ಬಿ ಜೆ ಪಿಯವರು ಎಷ್ಟು ಹೋರಾಟ ಮಾಡಿದ್ರು ಸಾಧ್ಯ ಇಲ್ಲ, ಪ್ರತಿಫಲ ಇಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ.